ಹಾಯ್ ಎಲ್ಲರಿಗೂ. ಇದು ಇವತ್ತು ಹರಡಿರೋ ಹೂವು ದಾಸವಾಳ ಹೂವು ಪಿಂಕ್ ನಾಟಿ ವೆರೈಟಿ ಇದು. ತುಂಬ ಹೂವು ಬಿಡುತ್ತೆ. ನಾಟಿ ವೆರೈಟಿ ಆದರೆ ತುಂಬ ಹೂವು ಬಿಡುತ್ತೆ. ನಾವು ಕಲರ್ ಚೆನ್ನಾಗಿದೆ ಅಂತ ನಾವೇನಾದರೂ ಹೈಬ್ರಿಡ್ ತೊಗೊಂಡ್ರೆ ಅವು ವಾರಕ್ಕೊಂದು ಹೂವು ಆ ಥರ ಬಿಡುತ್ತೆ. ಆಮೇಲೆ ಇದು ರೋಸಸ್ಸು ಬಿಟ್ಟಿರೋದೆ ಚೆನ್ನಾಗಿದೆ. ಈ ರೋಸು ಏನಂದರೆ ಗೊಂಚಲಾಗಿ ಬಿಡುತ್ತೆ, ಆದರೆ ಎಷ್ಟೊಂದು ಮೊಗ್ಗು ಒಣಗೋಗುತ್ತೆ ಗೊಂಚಲಾಗಿ ಬಿಡೋವಾಗ. ಆಮೇಲೆ ಚಾನಲ್ ನೋಡಿದವರು ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಲೈಕ್ ಮಾಡಿ. ಆಮೇಲೆ ಇದು ಕಣಕ್ಲೆ ಹೂವು ಡಾರ್ಕ್ ಪಿಂಕ್ ಸಿಂಗಲ್ ಪೆಟಲ್ ಇದು. ಹೂವು ಯಾವಾಗಲೂ ಬಿಡ್ತಾ ಇರುತ್ತೆ ಇದು. ತುಂಬ ಚೆನ್ನಾಗಿ ಬಿಡುತ್ತಿದ್ದು ಹೂವು. ಒಂದ್ಸಲಿ ಸ್ಟಾರ್ಟ್ ಆಗೋದ್ರೆ ಆಲ್ಮೋಸ್ಟ್ 1 ಮಂತ್ವರೆಗೂ ಆ ಗೊಂಚಲಲ್ಲಿ ಬಿಡ್ತಾನೆ ಇರ್ತವೆ ಹೂವುಗಳು. ಆಮೇಲೆ ಮತ್ತೆ ಲೈಟಾಗಿ ಪ್ರೂನ್ ಮಾಡಿಕೊಂಡ್ರೆ ಮತ್ತೆ ಚಿಗುರಿ ಮತ್ತೆ ಹೂವು ಬಿಡುತ್ತೆ. ಇವತ್ತು ನಾವು ಮೇಯ್ನಾಗಿ ಮಾತಾಡ್ತಾ ಇರೋ ಟಾಪಿಕ್ ಬಂದು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮಾತಾಡ್ತೀವಿ. ಡ್ರ್ಯಾಗನ್ ಫ್ರೂಟ್ ಗಿಡದ ಬಗ್ಗೆ, ಅದ್ರ ಬಗ್ಗೆ ಹೆಂಗೆ ಬೆಳೆಸೋದು, ಅದನ್ನ ಹೆಂಗೆ ಪ್ರಾಪಗೇಟ್ ಮಾಡೋದು ಇವೆಲ್ಲ ತಿಳ್ಕೊತೀವಿ ಇವತ್ತಿನ ವಿಡಿಯೋನಲ್ಲಿ. ನನ್ನ ಹತ್ರ ಟೋಟಲಾಗಿ 2 ಡ್ರ್ಯಾಗನ್ ಫ್ರೂಟ್ ಗಿಡ ಇದೆ. ಅದರಲ್ಲಿ ಇದು ದೊಡ್ಡ ಗಿಡ. ಈ ಗಿಡದಲ್ಲಿ ಇವಾಗ ಫಸ್ಟ್ ಹಣ್ಣು ಬಿಟ್ಟಿದೆ. ಇದೆ ಹಣ್ಣು ನೋಡಿ. ಇದು ಹೂವು ಬಿಟ್ಟಾಗಿಂದು ಫೋಟೋಸ್ ಇದೆ. ಅದು ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ ಆ ಫೋಟೋನ ನೋಡಿ. ಆ ಹೂವು ಬಿಟ್ಟಾಗ ಸೇಮ್ ಬ್ರಹ್ಮಕಮಲ ಥರನೇ ಇರುತ್ತೆ. ಆಮೇಲೆ ಈ ಪಾಟಲ್ಲ, ಇದು ಬಕೆಟ್ 25 ಲೀಟ್ರಿದ್ದು ಪೇಂಟ್ ಬಕೆಟ್ ಬರುತ್ತಲ್ಲ, ಅದರಲ್ಲಿ ಹಾಕಿದ್ದೀನಿ. ಈ ಸ್ಟೆಮ್ಮು ಏನಾಯಿತು ಅಂದರೆ ಗಿಡ ನೆಟ್ಟಿದ್ದ ಫಸ್ಟ್ ರೈನಿ ಸೀಸನಲ್ಲಿ ನೀರು ಜಾಸ್ತಿ ಆಗೋಗಿ ಕುಳ್ತೋಯ್ತು ಕೆಳಗೆ. ಅಂದರೆ ಸ್ಟೆಮ್ ಕುಳ್ತೋಗುತ್ತೆ, ಹೊರಗಡೆ ಕುಳ್ತೋದ್ರೇನು ಮಧ್ಯದಲ್ಲಿ ಒಂದು ಇದು ಕೊಂಬೆ ಥರ ಬಂದಿರುತ್ತೆ. ಅಂದರೆ ಅದೇ ಮೇಯ್ನು, ಅದರಿಂದನೇ ನೀರು ಹತ್ತೋದು. ಅದು ಚೆನ್ನಾಗಿರುತ್ತೆ. ನಾವು ಸೈಡಿಂದ ಮಾತ್ರ ತೆಕ್ಕೊಂಬಿಟ್ಟು ಮಧ್ಯದ ಹಂಗೆ ಬಿಟ್ಕೊಂಡ್ಬಿಡ್ಬೇಕು, ಕಟ್ ಮಾಡಿಬಿಡ್ಬಾರ್ದು. ಸೈಡ್ ಮಾತ್ರ ಕ್ಲೀನಾಗಿ ಕಟ್ ಮಾಡ್ಕೊಂಡು ತೆಕ್ಕೊಂಡು ಫಂಗಿಸೈಡ್ ಏನಾದರೂ, ಇವಾಗ ನಾನು ಹಾಕಿದ್ದೆ ಅಂದರೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಹಾಕಿದೆ. ಟ್ರೈಕೋಡರ್ಮಾ ಸುಡೋಮೋನಾಸ್ ಅನ್ನೋದು ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕ್ ಬಯೋ ಫರ್ಟಿಲೈಸರ್. ಅದು ಬಯೋ ಫರ್ಟಿಲೈಸರ್ ಹಾಕೋದ್ರಿಂದ ನಮಗೆ ಎರೆಹುಳದಿಗೂ ಏನು ತೊಂದರೆ ಇರಲ್ಲ. ನೋಡಿ ಹೆಂಗಿದೆ ಎರೆಹುಳಕ್ಕೂ ಏನು ತೊಂದರೆ ಇರಲ್ಲ, ನಮ್ಮ ಗಿಡನೂ ಚೆನ್ನಾಗೇ ಬರುತ್ತೆ. ಜೊತೆಗೆ ಅದೇನಂದರೆ ನಮಗೆ ಕೆಮಿಕಲ್ ಅಲ್ಲ, ತಕ್ಷಣ ಬೂಸ್ಟ್ ಮಾಡಿಬಿಡೋದು, ಆಮೇಲೆ ಅದನ್ನ ನಿಲ್ಲಿಸೋ ಅಷ್ಟೊತ್ತಿಗೆ ಮತ್ತೆ ಗಿಡ ಡೆಲಾಗೋದು, ಅವೆಲ್ಲ ಏನೂ ಆಗೋಲ್ಲ. ಆಮೇಲೆ ಕೆಮಿಕಲ್ ಯೂಸ್ ಮಾಡ್ದಿರ ನಾವು ಬೆಳೆಸೋದು. ನಮ್ಮ ಗಾರ್ಡನಲ್ಲಿ ಮೇಯ್ನ್ ನಾವೇನಕ್ಕೆ ಬೆಳೆಸ್ತೀವಿ ಅಂದರೆ ಟೆರೆಸ್ ಮೇಲೆ ಕೆಮಿಕಲ್ ಯೂಸ್ ಮಾಡಬಾರ್ದು, ಆರ್ಗ್ಯಾನಿಕ್ ಫುಡ್ ನಾವು ತೊಗೊಬೇಕು ಎಷ್ಟೋ ಒಂದಷ್ಟು ಅಂತ ಬೆಳೆಸ್ತೀವಲ್ವ. ಸೊ ನಾವು ಯಾವುದೇ ಕಾರಣಕ್ಕೂ ಕೆಮಿಕಲ್ ಯೂಸ್ ಮಾಡೋದು ಬೇಡ ಇಲ್ಲಿ. ಇದು ಗಿಡಕ್ಕೆ ಸಪೋರ್ಟ್ ಕೊಡ್ಬೇಕು ನೋಡಿ. ಈ ಥರ ಪೈಪ್ ಕೊಟ್ಟಿದ್ದೀನಿ, PVC ಪೈಪು ಫುಲ್ಲು ಬಕೆಟ್ ಒಳಗೆ ಹೋಗೋವರೆಗೂ ನೆಟ್ಟವಾಗಲೇ ನೆಟ್ಟಿರೋದು ನೋಡಿ. ಆ ಪೈಪು PVC ಪೈಪ್ ಇಟ್ಬಿಟ್ಟು ಅದಕ್ಕೆ ಒಂದು ಕಂಬಿ ಕೊಟ್ಟಿದ್ದೆ. ಅವಾಗ ಚಿಕ್ಕದಿದ್ದಾಗ ಆ ಕಂಬಿಯಲ್ಲೇ ಸಾಕಾಗ್ತಿತ್ತು. ಆಮೇಲೆ ದೊಡ್ಡದಾದ್ಮೇಲೆ ಜಾಗ ಸಾಕಾಗಿಲ್ಲ ಅಂತ ಅಲ್ಲಿಟ್ಟು ದೊಡ್ಡದು ಪೈಪ್ ಐತಲ್ಲ, ದೊಡ್ಡ ಪೈಪ್ಗಳೆರಡು, ಅದು ಇವಾಗ ರೀಸೆಂಟಾಗಿ ಕೊಟ್ಟಿದ್ದು ಸಪೋರ್ಟು. ಆ ಕಡೆ ಏನಿದೆ ಅಂದರೆ ಆ ಕಡೆ ಕಿಟಕಿಗೆ ನೀರು ಬೀಳಬಾರ್ದು ಅಂತ ಅವಾಗ ಶೀಟ್ ಇಡ್ಸಿರೋದು. ಆ ಕಡೆ ಅದ್ರ ಮೇಲೆ ಸ್ವಲ್ಪ ಇಟ್ಟು, ಈ ಕಡೆಗೆ ಮೆಟ್ಲಿದೆ ನಮಗೆ 2 ಟೆರಸ್ಗೆ 2 ಥರ ಡಿವೈಡ್ ಆಗಿದೆ, ತೋರಿಸ್ತೀನಿ ಅದನ್ನು. ಆ ಮೆಟ್ಲಿಗೆ ಈ ಕಡೆಗೆ ಇಟ್ಟು ಗ್ರಿಲ್ ಮೆಟ್ಲಿಗೆ ಕಟ್ಟಿರೋದು, ಇದನ್ನು ಪೋಲ್ ಥರ ಹಾಕಿ ಕಟ್ಟಿರೋದು. ಅದಕ್ಕೆ ಸಪೋರ್ಟ್ ಬೇಕು ಆ ಥರ ಮೇಲಕ್ಕೆ ಇದಾಕಾಗ. ಇಲ್ಲಾಂದರೆ ಗೋಡೆ ಕಡೆಗೆ ಬಿಟ್ಬಿಟ್ರೆ ಅದೂ ಚೆನ್ನಾಗಿ ಬರುತ್ತೆ, ಗೋಡೆ ಕಡೆಗೆ ಬಿಟ್ರೂ ಚೆನ್ನಾಗಿ ಬರುತ್ತೆ. ಆದರೆ ಗೋಡೆ ಕಡೆಗೆ ಬಿಟ್ಟರೆ ಏನಂದರೆ ನಮಗೆ ಪ್ರೂನ್ ಮಾಡ್ಕೊಳಕ್ಕಾಗಲಿ ಹಣ್ಣು ಹಾರ್ವೆಸ್ಟ್ ಮಾಡೋಕ್ಕಾಗಲಿ ತೊಂದರೆ ಆಗುತ್ತೆ ದೊಡ್ಡದಾದಂಗೆ ಗಿಡ. ಅದಕ್ಕೆ ಅಂದರೆ ಬೆಳೆಸ್ಕೊಬೋದು, ಗೋಡೆ ಕಡೆ ಬೆಳೆಸ್ಕೊಂಡ್ರೆ ನಮಗೆ ಹೂವು ಕಾಯಿ ಜಾಸ್ತಿ ಬಂದಾಗ ತೊಂದರೆ. ಇದಕ್ಕೆ ಸಾಯಿಲ್ ಮಿಕ್ಸಿಂಗ್ ವಿಷಯ ಬಂದರೆ, ಸಾಯಿಲ್ ಮಿಕ್ಸಿಂಗಲ್ಲಿ ಮೇಯ್ನ್ ಏನಂದರೆ ನಾವು ಕೋಕೋಪೀಟ್ ಆ್ಯಡ್ ಮಾಡ್ಕೊಬಾರ್ದು. ಇದಕ್ಕೆ ಏನಕ್ಕೆ ಆ್ಯಡ್ ಮಾಡ್ಕೊಬಾರ್ದು ಅಂದರೆ ಕೋಕೋಪೀಟು ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ. ಇದು ಕ್ಯಾಕ್ಟಸ್ ಜಾತಿಗೆ ಚೆಂದಿದ್ದ ಗಿಡ, ಹಾಗಾಗಿ ಆಗಲ್ಲ. ಕೋಕೋಪೀಟ್ ಹಾಕ್ಕೊಂಡ್ರೆ ತೇವ ಹಿಡಿದಿಟ್ಕೊಳ್ಳುತ್ತೆ, ಸತ್ತೋಗುತ್ತೆ. ಆಮೇಲೆ ಇದು ಇನ್ನೊಂದು ಗಿಡ ನನ್ನ ಹತ್ರ ಇರೋದು, ಇದಕ್ಕೂ 2 ಕಾಯಿ ಬಿಟ್ಟಿದೆ. ಇದು ಚಿಕ್ಕ ಗಿಡ, ಆದರೆ ಮಣ್ಣು ಕಡಿಮೆನೇ, ಅದಕ್ಕೆ 2 ಕಾಯಿ ಬಿಟ್ಟಿದೆ ಇದರಲ್ಲಿ. ಅದೇ ನಾವು ಇನ್ನೊಂದು ಸಾಯಿಲ್ ಮಿಕ್ಸಿಂಗ್ ಮಾತಾಡ್ತಾ ಇದ್ವಲ್ಲ, ಕೋಕೋಪೀಟ್ ಹಾಕ್ಬಾರ್ದು. ಬರೀ ಮರಳು, ಮಣ್ಣು, ಆಮೇಲೆ ಇದು ಮರಳು, ಮಣ್ಣು ಮತ್ತು ಗೊಬ್ಬರ ಹಾಕ್ಕೊಂಡು ಮಾಡ್ಕೊಬೇಕಷ್ಟೆ. ಅವು 3 ಹಾಕ್ಕೊಂಡು ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. ಗಿಡ ಸಾಯಿಲ್ ಯಾವಾಗಲೂ ಸ್ವಲ್ಪ ಲೂಸಾಗೇ ಇರಬೇಕು. ನೋಡ್ತಾ ಇದ್ದೀರಲ್ಲ, ಆ ಗಿಡಕ್ಕೆ ಈ ಗಿಡಕ್ಕೆ ಏನು ಡಿಫ್ರೆನ್ಸ್ ಬಂದಿದೆ, ಯಾಕೆ ಈ ಥರ ಇದೆ ಅಂದರೆ, ಇದು ಮೇಲಿರೋದ್ರಿಂದ ಗಿಡ ನನಗೆ ಅಷ್ಟೊಂದು ನೋಡ್ಕೊಂಡಿಲ್ಲ ಸ್ಟಾರ್ಟಿಂಗಲ್ಲಿ.
ಏನಂದ್ರೆ ನೀರು ಅವೆಲ್ಲ ವಾರಕ್ಕೆ 2 ಸಲಿ ಹಾಕ್ಬೇಕು ನೀರು. ಅಂದ್ರೆ ಫುಲ್ ಬಿಸಿಲು ಕಾಲದಲ್ಲೇ ವಾರಕ್ಕೆ 2 ಸಾರಿ ಹಾಕ್ಬೇಕಷ್ಟೇ. ಇದಕ್ಕೆ ನೀರು ಜಾಸ್ತಿ ಆದ್ರೆ ಗಿಡ ಕ್ಯಾಕ್ಟಸ್ ಅಲ್ವಾ? ಸೊ ಇರಲ್ಲ. ನೀರು ಮೇಯ್ನಾಗಿ ನೋಡ್ಕೊಳ್ಳಿ. ಒಂದು ಹಾಫ್ ಲೀಟರ್ ಹಾಕಿ ಸಾಕು. ಜಾಸ್ತಿನೂ ಹಾಕ್ಬಾರ್ದು ನೀರು. ಸುಮ್ಮನೆ ಬೇರಿಗೆ ತೇವಾಂಶ ತಗಲ್ಬೇಕಷ್ಟೇ. ಅಷ್ಟೇ ಹಾಕ್ಕೊಬೇಕು ಡ್ರ್ಯಾಗನ್ ಫ್ರೂಟ್ ಗಿಡಕ್ಕೆ. ಫುಲ್ಲು ಮುಳ್ಳಿರುತ್ತೆ. ಸೊ ಚಿಕ್ಕ ಮಕ್ಳಿರೋ ಕಡೆ ಓಡಾಡೋ ಕಡೆ ಆ ಥರ ಇಟ್ಕೊಬೇಡ್ರಿ. ನಾವು ಫಸ್ಟಲ್ಲಿ ಇಟ್ಕೊಳ್ಳೋವಾಗಲೇ ಸ್ವಲ್ಪ ದೊಡ್ಡ ಪಾಟಲ್ಲಿ ಇಟ್ಕೊಂಡ್ಬಿಡ್ಬೇಕು. ಆಮೇಲೆ ರೀಪಾಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಫುಲ್ಲು ಮುಳ್ಳಿರುತ್ತೆ. ಹಾಗಾಗಿ ನಾವು ಏನು ಮಾಡಿದ್ರೇನು ರೀಪಾಟ್ ಮಾಡೋಕ್ಕಾಗಲ್ಲ. ಫುಲ್ಲು ಚುಚ್ಕೊಂಡ್ಬಿಡುತ್ತೆ ನಮಗೆ ರೀಪಾಟ್ ಮಾಡೋಕ್ಕೋದ್ರೆ. ಆಮೇಲೆ ಕಟಿಂಗ್ಸ್ ಯಾವ ಥರ ತೊಗೊಬೇಕು ಅಂದರೆ ಸ್ವಲ್ಪ ಬಲ್ತಿರೋ ಕಟಿಂಗ್ಸ್, ಅಂದರೆ ನಮ್ಗೆ ಗೊತ್ತಾಗುತ್ತಲ್ಲ ಮುಟ್ಟಿದ್ರೆ ಬಲ್ತಿರೋ ಕಟಿಂಗ್ಸು, ಆ ಥರ ಬಲ್ತಿರೋ ಕಟಿಂಗ್ಸ್ ತೊಗೊಬೇಕು. ಆಮೇಲೆ ಹಣ್ಣು ಬಿಟ್ಟಿರೋ ಗಿಡದಿಂದ ತೊಗೊಬೇಕು. ಬೀಜದಿಂದ ಹಾಕೊಂಡ್ರೆ ಡ್ರ್ಯಾಗನ್ ಫ್ರೂಟ್ ಗಿಡ ಬರುತ್ತೆ. ಆದರೆ 7 ವರ್ಷ ಬೇಕು ಡ್ರ್ಯಾಗನ್ ಫ್ರೂಟ್ ಬಿಡೋಕ್ಕೆ. 7ರಿಂದ 5 ವರ್ಷ ಬೇಕು. ಸ್ಟೆಮ್ಮಿಂದ ಇಟ್ಕೊಂಡ್ರೆ 1.5ರಿಂದ 2 ವರ್ಷದಲ್ಲಿ ಬಿಟ್ಬಿಡುತ್ತೆ ಹಣ್ಣು. ಇದು ಸ್ಟೆಮ್ಮೇ ಇಟ್ಟಿದ್ದು. ಅಂದರೆ ಇವಾಗ 2 ಗಿಡ ತೋರಿಸಿದ್ನಲ್ಲ, ಆ 2 ಗಿಡದ ಜೊತೆನೇ ತಂದಿದ್ದ ಗಿಡ ಇದು. ಅಂದರೆ ತೋಟ ಹಾಕಿದ್ರು ನಮಗೆ ಗೊತ್ತಿರೋರು. ಅವ್ರ ಹತ್ರ ತೋಟದಲ್ಲಿ ಮಿಕ್ಕಿದ ಗಿಡಗಳು ನನಗೆ ತಂದುಕೊಟ್ರು. ಅವು ನಮ್ಮ ಹತ್ರ ಬೆಳೆದಿರೋದು. ಇದು ಹಂಗೆ ಇದೆ. ಇದು ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಅಂತ ಹೇಳಿದ್ನಲ್ಲ, ಅವ್ರಿಗೆ ಕೊಟ್ಟೆ ಈ ಗಿಡನ ನಾನು. ಅಂದರೆ ಇವಾಗ ರೀಸೆಂಟಾಗಿ ಕೊಟ್ಟೆ. ಇದು ಆವಾಗಲೇ ಕೊಟ್ಟಿದ್ದೀರಿ ಇಷ್ಟೊತ್ತಿಗೆ ಹಣ್ಣು ಬಿಡ್ತಾ ಇತ್ತು. ಇದು ಹಂಗೆ ಇದ್ದು ನೋಡಿ, ನಾವು ಚಿಕ್ಕದ್ರಲ್ಲೇ ಇಟ್ಕೊಂಡ್ರೆ ಏನಂದರೆ ನೋಡಿ ಗ್ರೋತ್ ಇರಲ್ಲ ಅಷ್ಟೇ, ಹಂಗೆ ಇರುತ್ತೆ. ನೀವು ನೋಡ್ಬೋದು ಗ್ರೋತೇ ಇಲ್ಲ. ನಾವು ಅದು ದೊಡ್ಡದಕ್ಕೆ ಹಾಕೊಂಡ್ರೆ ಹೆಂಗೆ ಬಿಟ್ಟಿದೆ, ಆಲ್ರೆಡಿ ಹಣ್ಣು ಬಿಟ್ಟಿದೆ. ಇವಾಗ ಅದರಲ್ಲಿ ನಥಿಂಗ್, ಏನೂ ಇಲ್ಲ ಅದರಲ್ಲಿ. ಇದು ಮಲ್ಲಿಗೆ ಗಿಡ ಫುಲ್ಲು ದೊಡ್ಡದಾಗಿ ಬೆಳೆದಿದೆ. ಅದು ಪ್ರೂನ್ ಮಾಡಿಕೊಂಡು ಸ್ವಲ್ಪ ಗೊಬ್ಬರ ಕೊಟ್ಕೊಂಡು ಅವೆಲ್ಲ ಮಾಡಬೇಕು. ಅದನ್ನು ತೋರಿಸ್ತೀನಿ ಮುಂದೆ ಬರೋ ವಿಡಿಯೋಗಳಲ್ಲಿ. ನೋಡಿ ಡ್ರ್ಯಾಗನ್ ಫ್ರೂಟ್ ಇದು ಈ ಸಲ ಬಿಟ್ಟಿರೋದು ಫಸ್ಟ್ ಟೈಮು. ಆದರೆ ಇದು ಒಂದು ಬಿಟ್ಟಿದೆ ಅಂದಲ್ಲ, ಆದರೆ ಇದು ಬೇಗ ಗ್ರೋತ್ ಕಾಣಿಸ್ತಿದೆ. 2 ಬಿಟ್ಟಿರೋದೇನೆಂದರೆ ಗ್ರೋತು ಕಡಿಮೆ ಕಾಣಿಸ್ತೈತೆ. ಅಂದರೆ 2 ನಿಂತಿದೆ, ಅಂದರೆ ಅದು ಲೇಟಾಗಿ ಹಣ್ಣು ಬರುತ್ತೇನೋ ಕೈಗೆ ಹಾರ್ವೆಸ್ಟಿಗೆ. ಇದು ಬೇಗ ಬಂದ್ಬಿಡುತ್ತೆ. ಇದು ಇವತ್ತಿನ ನಮ್ಮ ವಿಡಿಯೋ.